ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ದಿಶಾ ಅವ್ರಿಗೆಲ್ಲ ಹೇಳ್ತೀನಿ, ಅವ್ರು ನಿಮ್ಮನ್ನು ಸರಿಯಾಗಿ ಗೈಡ್ ಮಾಡ್ತಾರೆ. ತಿಳಿಸ್ತೀನಿ. ನಿನ್ನ ಮುಂದೆನೆ ಚಿರು ದಿಶನ್ ಬಗ್ಗೆ ಹೇಗೆಲ್ಲ ಮಾತಾಡ್ದ ಅಂತ ನೋಡಿದ್ಯಲ್ಲ. ಈಗಲಾದರೂ ನಿನಗೆ ಈ ಮನೇಲಿರೋ ಸ್ಥಾನ ಮಾನ ಬೆಲೆ ಏನು ಅಂತ ಗೊತ್ತಾಯ್ತಾ? ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಂದರೆ ನಿನಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಯಾಕೆ ಡಲ್ಲಾಗಿದೆಯಾ ದೀಪ? ಓ, ಸೌಂದರ್ಯ ನನ್ನ ಬಗ್ಗೆ ಆ ರೀತಿ ಹೇಳಿದ್ರು ಅಂತನಾ? ಅದ್ರಲ್ಲಿ ಏನ್ ತಪ್ಪು? ಮನೆಯಲ್ಲಿ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ, ಅದಕ್ಕೆ ತಾನೆ ಅಷ್ಟೊಂದು ಪ್ರೀತಿ ಕೊಡೋದು, ಕಾಳಜಿ ತೋರಿಸೋದು. ಆದ್ರೆ ನಿನ್ನ ವಿಷಯದಲ್ಲಿ ಆ ಥರ ಅಲ್ಲ. ಎಲ್ಲರೂ ನನ್ನನ್ನು ಮೂಲೆ ಗುಂಪು ಮಾಡೋಕ್ಕೆ ನೋಡ್ತಾರೆ. ಕೆಲ್ಸದ ನೆಪ ಇಟ್ಕೊಂಡು ನಂಗೆ ಫೋನ್ ಮಾಡೋದು, ಮೆಸೇಜ್ ಮಾಡೋದು ಮಾಡ್ತಾನೆ ಇರ್ತಾರೆ. ಸೌಂದರ್ಯ ಅವ್ರು ಹೇಳ್ದಂಗೆ ಇನ್ಮೇಲಾದ್ರೂ ಈ ಮನೇಲಿ ನಿನ್ನ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊ. ದಿಶಾ ದೀಪ ಒಬ್ಬರೇ ಆಗಿದ್ದಿದ್ರೆ ನನಗೆ ಗೊಂದಲ ಅವಮಾನ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಇದರಿಂದ ತಾನೆ ಎಲ್ರಿಗೂ ವ್ಯತ್ಯಾಸ ಕಾಣಿಸ್ತಿರೋದು. ಇದೆರಡು ಪೆನ್ನೆ ಬರೆಯುವಾಗನೂ ಒಂದೇ ಬಣ್ಣ ಇರುತ್ತೆ, ಆದ್ರೆ ನೋಡೋರ ದೃಷ್ಟಿಗೆ ಇದೆರಡು ಬೇರೆ ಬೇರೆ. ಈ ಪೆನ್ನಿಗಿಂತ ಈ ಪೆನ್ನಿಗೆ ಬೆಲೆ ಜಾಸ್ತಿ, ಆದ್ರೆ ಬೆಲೆ ಬಾಳೋ ಪೆನ್ನನ್ನ ಎಲ್ಲರೂ ತಗೊಳಕ್ಕಾಗಲ್ಲ. ಅವ್ರಿಗೆ ತಕ್ಕಂಗೆ ಪೆನ್ನು ಬೇರೆ ಯಾವ ವಸ್ತುನೋ ತಗೋತಾರೆ. ಈ ಬೆಲೆ ಬಾಳೋ ಪೆನ್ನಿಗಿಂತ ಈ ಪೆನ್ನಲ್ಲೇ ಬರೆಯೋದು ಸುಲಭ, ಬೇಗನೂ ಬರೆಯೋಕ್ಕಾಗತ್ತೆ. ಈ ಪೆನ್ ಏನಿದ್ರು ಸಹಿ ಹಾಕಕ್ಕಷ್ಟೆ. ಈ ಡಿಸೈನ್ಗೆ ಎಷ್ಟು ಪೀಸ್ ಬೇಕಾಗುತ್ತೆ ಹೇಳಿ? ಇದೆ ಅಲ್ಲ ಅದಕ್ಕೆ? ಪರ್ ಪೀಸ್ ಎಷ್ಟು ಮೀಟರ್ ಬೇಕಾಗುತ್ತೆ ತಿಳಿಸಿ ಬೇಗ. ಓಕೆ. ಅಲ್ಲ ಚಿರು, ಇಷ್ಟೊಂದು ವರ್ಕ್ ಪ್ರೆಷರ್ ಇಟ್ಕೊಂಡು ಯಾರನ್ನ ಸಪೋರ್ಟ್ ಮಾಡೋಕ್ಕಿಲ್ಲ ಅಂದರೆ ನಿನಗೆ ಕಷ್ಟ ಆಗ್ತಿದೆ ಅಲ್ಲ? ಅದಕ್ಕೆ ದಿಶಾ ಅವ್ರು ಇದ್ದಿದ್ರೆ ಇದನ್ನೆಲ್ಲ ಈಸಿಯಾಗಿ ಹ್ಯಾಂಡಲ್ ಮಾಡ್ತಿದ್ರು. ಅವ್ರು ಯಾವಾಗ ಆಫೀಸಿಗೆ ವಾಪಸ್ ಬರ್ತಾರೋ ಗೊತ್ತಿಲ್ಲ. ನಮ್ಮಿಬ್ರಿಗೆ ಇರೋ ಕೆಲಸದ ಜೊತೆಗೆ ಇದನ್ನು ಹ್ಯಾಂಡಲ್ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಪ್ರೆಷರ್ ಆಗುತ್ತೆ. ಒಂದ್ಸಲ ದಿಶನ್ ಕಾಲ್ ಮಾಡು. ಇವ್ರು ಯಾಕೆ ದಿಶಂಗ್ ಫೋನ್ ಮಾಡ್ತಿದ್ದಾರೆ? ಎಸ್ ಮಿಸ್ಟರ್ ಚಿರಾ. ಹಾಯ್ ದಿಶಾ, ಹೇಗಿದ್ದೀರಾ? ಐ ಆಮ್ ಗುಡ್. ಅದು ಆಫೀಸಲ್ಲಿ ವರ್ಕ್ ಲೋಡ್ ಜಾಸ್ತಿ ಆಗಿದೆ. ನೀವು ಇದ್ರೆ ಎಲ್ಲ ಸ್ಮೂತಾಗಿ ಆಗ್ತಿತ್ತು. ನಿಮ್ಮ ಕೆಲಸ ನನಗೆ ಮಾತ್ರ ಅಲ್ಲ, ಎಲ್ರಿಗೂ ಇಷ್ಟ ಆಗಿದೆ. ಎಸ್ಪೆಷಲಿ ಅತ್ತಿಗೆಗಂತೂ ನೀವು ಫೇವ್ರೇಟ್ ಆಗ್ಬಿಟ್ಟಿದ್ದೀರಾ. ದಿಶಾ, ಓಕೆ? ಎಸ್. ಅಲ್ಲ, ಏನು ರಿಯಾಕ್ಟೇ ಮಾಡಲಿಲ್ಲ, ಏನಾಯ್ತು? ನಿಮ್ಮ ಮಾತು ಕೇಳಿಸ್ಕೊತಿದ್ದೀನಿ. ಇಫ್ ಪಾಸಿಬಲ್ ನಾಳೆಯಿಂದ ನೀವು ಆಫೀಸಿಗೆ ಬರ್ಬೋದಾ? ನಿಮ್ಗೇನಾದರೂ ಎಕ್ಸ್ಟ್ರಾ ಫೆಸಿಲಿಟೀಸ್ ಬೇಕಾದರೆ ಅರೇಂಜ್ ಮಾಡೋಣ, ಎಕ್ಸ್ಟ್ರಾ ಸ್ಟಾಫ್ ಬೇಕಾದರೆ ಅವ್ರನ್ನೂ ಹೈರ್ ಮಾಡೋಣ. ಒಟ್ಟಲ್ಲಿ ನೀವು ಇಲ್ಲಿ ಇರಬೇಕು. ಯುವರ್ ಪ್ರೆಸೆನ್ಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಹಿಯರ್. ಒಂದು ಮೇಜರ್ ಆ್ಯಡ್ ಶೂಟ್ಗೆ ಬೇರೆ ಪ್ರಿಪರೇಷನ್ಸ್ ನಡೀತಾ ಇದೆ.
ಅದಕ್ಕೂ ನಿಮ್ಮ ಸಜೆಷನ್ಸ್ ಬೇಕು. ನಾಳೆ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ನಾನು ಬರೋವರೆಗೂ ಅಲ್ಲಿ ರೂಪ ಇದ್ದಾರಲ್ವಾ, ಅವ್ರ ಹತ್ರ ಕೆಲಸ ಮಾಡಿಸಿ. ರೂಪ ಅವರ? ಚಿರು, ಒಂದು ನಿಮಿಷ ಫೋನ್ ಕೊಡಿಲಿ. ದಿಶಾ, ರೂಪ ಇಲ್ಲಿಲ್ಲ. ಏನು ಹೇಳ್ತಿದ್ದೀರಾ? ರೂಪ ಇಲ್ಲಿರೋದ್ರಿಂದ ಎಲ್ಲರೂ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದ್ರು, ಅದಕ್ಕೆ ಅವಳನ್ನ ಬೇರೆ ಆಫೀಸಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅವಳು ಅಲ್ಲೇ ಕೆಲಸ ಮಾಡ್ತಾಳೆ. ದಿಶಾ ಅವರೇ, ನಾಳೆ ಆದರೂ ಬರೋದಕ್ಕೆ ಟ್ರೈ ಮಾಡಿ. ಬೇಕಾದರೆ ನಿಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟೀಸ್ ಅರೇಂಜ್ ಮಾಡಿಸ್ತೀನಿ. ಹೊರಗಡೆ ಊಟ ಏನೂ ತಿನ್ನಬೇಡಿ. ನಮ್ಮನೆಯಿಂದನೇ ದೀಪ ಅವ್ರು ಮಾಡಿದ ಅಡುಗೆನೇ ನಿಮಗೂ ತೊಗೊಂಬರ್ತೀನಿ. ದೀಪ ಯಾವತ್ತಿದ್ರು ಅಡುಗೆ ಮಾಡೋಕ್ಕೆ ಸೀಮಿತ ಅಂತ ಹಸ್ಬೆಂಡ್ ಬಾಯಿಂದನೂ ಬಂದ್ಬಿಡ್ತಾ. ಮನೆ ಊಟ ತಿಂದರೆ ಹೆಲ್ತ್ ಹಾಳಾಗೋದಿಲ್ಲ ಅಂತ. ನನ್ನ ಹೆಲ್ತ್ ಹಾಳಾಗಿದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ಹಾಗೆಲ್ಲ ಹೆಲ್ತಿ ಫುಡ್ ನೀವು ತಿನ್ನಲಿ ಅಂತ ಹೇಳಿದೆ ಅಷ್ಟೇ. ಓಕೆ, ನಾಳೆ ಬರೋಕ್ಕಾಗುತ್ತೋ ಇಲ್ವೋ ಅಂತ ಆಮೇಲೆ ಇನ್ಫಾರ್ಮ್ ಮಾಡ್ತೀನಿ. ಸರಿ, ನಿಮಗೆ ಮತ್ತೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದಿಲ್ಲ. ಟೇಕ್ ಕೇರ್. ಆಫ್ ಆಗೋಯ್ತಲ್ಲ, ಚಾರ್ಜರ್ ಎಲ್ಲಿ ಇಟ್ಟಿದ್ದಾರಪ್ಪ ಇವರು? ಪವರ್ ಬೇರೆ ಹೊಟ್ಟೋಯ್ತು. ಚಾರ್ಜರ್ ಎಲ್ಲಿ ಇಟ್ಟಿದಾರೋ ಏನೋ ಕಾಣಿಸ್ತಲ್ಲ. ಬೇರೆ ಕ್ಯಾಂಡಲ್ ಎಲ್ಲಿ ಇಟ್ಟಿದಾರಪ್ಪ? ಎಲ್ಲಾದ್ನೂ ಎಲ್ಲಿಟ್ಟಿದ್ದಾರೆ ಅನ್ನೋದೇ ಆಗೋಯ್ತು. ಏನ್ ಬಿತ್ತಪ್ಪ? ದೀಪ ಅವರೇ, ಏನು ಹಸ್ಬೆಂಡು? ಈ ಚಾರ್ಜರ್ ಎಲ್ಲೆಲ್ಲೋ ಯಾಕ್ರಿ ಬಿಸಾಕ್ತೀರಾ? ಒಂದ್ ಕಡೆ ನೇತಾಕ್ಬೇಕು ತಾನೆ. ನೋಡಿ, ಲ್ಯಾಪ್ಟಾಪ್ ಅಲ್ಲಿ ಚಾರ್ಜ್ ಇಲ್ಲ, ಒಂದು ಇಂಪಾರ್ಟೆಂಟ್ ಮೇಲ್ ಕಳಿಸ್ಬೇಕಾಗಿತ್ತು. ನಾನು ಪವರ್ ಹೊರಟೋಯ್ತು. ಚಾರ್ಜರ್ ಹುಡ್ಕಕ್ಕೂ ತಾಳ್ಮೆ ಇಲ್ವಾ ನಿಮಗೆ? ತಾಳ್ಮೆ ಅಂತೆಲ್ಲ ಭಾಷಣ ಬಗೆಯಕ್ಕೆ ಬರಬೇಡಿ. ನನಗೆ ನಿಮ್ಗಿಂತ ಚೆನ್ನಾಗಿದೆ ತಾಳ್ಮೆ. ನನಗೆ ತಾಳ್ಮೆ ಇರೋರು ಈ ಥರ ಕಿರ್ಚಾಡಲ್ಲ. ಏನೇನು ನೀವು ಮಾಡಿರೋ ಕೆಲ್ಸಕ್ಕೆ ಕೂಗಾಡ್ದೆ ತಲೆ ಮೇಲೆ ಕೂರ್ಸ್ಕೊಂಡು ಮೆರವಣಿಗೆ ಮಾಡೋಕ್ಕಾಗತ್ತಾ? ಅರ್ಜೆಂಟ್ ಮೇಲ್ ಕಳಿಸ್ಬೇಕಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಚಾರ್ಜ್ ಇಲ್ಲ. ಚಾರ್ಜರ್ ಕೇಳಿದ್ರೆ ಏನೇನೋ ಮಾತಾಡ್ತೀರ. ಚಾರ್ಜರ್ ತಾನೆ ಕೊಡ್ತೀನಿ. ಈಗ ಕೊಟ್ರೆ ಏನ್ ಮಾಡೋದು? ಪವರೇ ಇಲ್ವಲ್ಲ. ಅಲ್ಲ, ವಾರ್ಡ್ರೋಬಲ್ಲೇ ಕೊಬ್ಬರಿ ಎಣ್ಣೆ ಬಾಟ್ಲು ಅದನ್ನು ಮೇಲೆಲ್ಲ ಇಟ್ಟಿದ್ದೀರಾ, ಅದು ಬಿತ್ತು ಗೊತ್ತಾ ನಿಮ್ಗೆ? ಒಂದು ವಸ್ತು ಕರೆಕ್ಟಾಗಿ ಇಡ್ತಿಲ್ಲ, ಎಲ್ಲೆಲ್ಲೋ ಏನೇನೋ ಇಡ್ತಾ ಇದ್ದೀರಾ. ಯಾಕೆ ಈ ಥರ ಆಡ್ತಾ ಇದ್ದೀರಾ? ಕತ್ಲು ಏನಾದ್ರು ಕ್ಯಾಂಡ್ಲ್ ಹಚ್ಚೋಣ ಅಂದ್ರೆ ಅದು ಕೈಗೆ ಸಿಗ್ತಲ್ಲ. ಏನ್ರಿ ಕ್ಯಾಂಡ್ಲ್ ಅಲ್ವಾ, ಹಚ್ತೀನಿ ರೀ.